ಯಾರ್ಯಾರ ಅವಶ್ಯಕತೆ ಇದೆ ಅಂತ ಸರ್ಕಾರ ಅಥವಾ ಜಿಲ್ಲಾ ಆಡಳಿತ ಜವಾಬ್ದಾರಿ ತಗೊಂಡು ಯಾರ ಅವಶ್ಯಕತೆ ಅಲ್ಲಿ ಕಾರ್ಯಕ್ರಮಕ್ಕೆ ಅವಶ್ಯಕತೆ ಇದೆ ಅವ್ರನ್ನ ಕರೆಸ್ಕೊಂಡಿದ್ದಾರೆ. ಯಾರ ಅವಶ್ಯಕತೆ ಇದೆ ಇಲ್ಲ ಅನ್ನೋವಂಥದ್ದನ್ನು ಆಲೋಚನೆ ಮಾಡಿ ಅವರು ಎಲ್ಲರನ್ನೂ ಕಾರ್ಯಕ್ರಮ DC ಅವರಿಂದ ಯಾವುದೇ ಆಹ್ವಾನ ಇರಲಿಲ್ಲ. ಕಾರ್ಯಕ್ರಮದ ಬಗ್ಗೆ ಮಾಹಿತಿ ಇತ್ತು ಬಿಟ್ಟರೆ DC ಅವರು ಯಾವುದೇ ಒಂದು ಆಹ್ವಾನ ಅಥವಾ ಜಿಲ್ಲಾ ಆಡಳಿತದಿಂದ ಯಾವುದೇ ಒಂದು ಆಹ್ವಾನ ನನಗೆ ಇರಲಿಲ್ಲ. ಎಲ್ಲರ ಆಶೀರ್ವಾದದಿಂದ ಸರ್ಕಾರ ಒಂದು ಜವಾಬ್ದಾರಿ ಸ್ಥಾನದಲ್ಲಿರುತ್ತೆ. ಅವರು ಇವರು ಅಂತ ಭೇದ ಭಾವ ಇಲ್ಲದೆ ಒಂದು ಸರ್ಕಾರ ಜವಾಬ್ದಾರಿ ಸ್ಥಾನಕ್ಕೆ ಬರಲಿಕ್ಕೆ ಅವ್ರದ್ದೇ ಆದ ಒಂದು ಸೇವೆ ಇರುತ್ತೆ. ಅದನ್ನು ತಿಳ್ಕೊಂಡು ಜವಾಬ್ದಾರಿ ಸ್ಥಾನದಲ್ಲಿರುವಂಥವ್ರು ಯಾವುದೇ ಕಾರ್ಯಕ್ರಮದ ಜವಾಬ್ದಾರಿಯನ್ನು ಹೊತ್ತಿರುವಂಥ ಜಿಲ್ಲಾ ಆಡಳಿತ ಇರ್ಬೋದು, ಅವ್ರಿಗೆ ಆದ ಒಂದು ಜವಾಬ್ದಾರಿ ಇರುತ್ತೆ. ಎಲ್ಲರನ್ನೂ ವಿಶ್ವಾಸಕ್ಕೆ ತಗೊಂಡು ಒಂದು ಕಾರ್ಯಕ್ರಮನ ಯಶಸ್ವಿ ಮಾಡಬೇಕಾಗಿತ್ತು. ಅವ್ರ ಜವಾಬ್ದಾರಿ ಕೂಡ ಆಗಿತ್ತು. ದೇವರ ಆಶೀರ್ವಾದ ಮಾಡಬೇಕು, ಜನ ಆಶೀರ್ವಾದ ಮಾಡಿದ್ದಾಗಿದೆ, ದೇವರ ಆಶೀರ್ವಾದ ಮಾಡಿದ್ದಾಗಿದೆ. ಅದನ್ನು ಯಾರು ಏನು ಬದಲಾವಣೆ ಮಾಡಲಿಕ್ಕಾಗಲ್ಲ. ಜವಾಬ್ದಾರಿಯಿಂದ ಜಿಲ್ಲೆ ಹಂತದಲ್ಲಿ ಏನಾದರೂ ಕಾರ್ಯಕ್ರಮಗಳನ್ನ ಮಾಡಬೇಕಂದ್ರೂ ಜಿಲ್ಲೆಯ ಜವಾಬ್ದಾರಿ ಸ್ಥಾನದಲ್ಲಿರುವಂಥವರು ಜಿಲ್ಲೆಗೆ ಅಭಿವೃದ್ಧಿ ಮಾಡಬೇಕಂದ್ರೆ ಅಥವಾ ಬಜೆಟಲ್ಲಿ ಏನಾದರೂ ಕಾರ್ಯಕ್ರಮಗಳನ್ನ ಘೋಷಣೆ ಮಾಡಬೇಕಂದ್ರೆ ಮುಂಚಿತವಾಗಿ ಕೆಲವೊಂದು ಸಂದರ್ಭದಲ್ಲಿ ಎಲ್ಲರನ್ನೂ ವಿಶ್ವಾಸಕ್ಕೆ ತಗೊಂಡು ಕೆಲವೊಂದು ವಿಚಾರಗಳನ್ನ ಚರ್ಚೆ ಮಾಡಿ ಜಿಲ್ಲೆಯ ಅವಶ್ಯಕತೆಗಳೇನು, ಬೇಡಿಕೆಗಳೇನು, ಕುಂದುಕೊರತೆಗಳೇನು, ಯಾವ ರೀತಿ ಎಲ್ಲರನ್ನೂ ವಿಶ್ವಾಸಕ್ಕೆ ತಗೊಂಡು ಮಾಡೋ ಅಂಥದ್ರಲ್ಲಿ ಎಲ್ಲೋ ಒಂದು ಕಡೆ ಜಿಲ್ಲಾ ಆಡಳಿತ ತನ್ನ ಜವಾಬ್ದಾರಿಯನ್ನು ನಡ್ಕೊಳ್ಳಿಲ್ಲ ಅನ್ನುವಂಥದ್ದು ಅಭಿಪ್ರಾಯ ನನಗೆ. ಅದನ್ನೇ ಹೇಳ್ತಾ ಇದ್ದೀನಿ. ಒಂದು ಜಿಲ್ಲೆಗೆ ಏನೇನು ಅವಶ್ಯಕತೆಗಳಿದ್ದಾವೆ, ಬೇಡಿಕೆಗಳಿದ್ದಾವೆ, ಕುಂದುಕೊರತೆಗಳಿದ್ದಾವೆ, ಉಪಗಾರಿಕೆ ಇದ್ದೀವಿ ಅಂತ ಹೇಳ್ಕೊತಾ ಇದ್ದೀವ, ಏನಂತ ಕಾಣಿಸ್ತಾ ಇದೆ? ಯಾರನ್ನಾದ್ರೂ ನಾವು ದ್ವೇಷ ಮಾಡೋದು, ಯಾರ ಮೇಲೆ ಆದರೂ ರಾಜಕೀಯವಾಗಿ ಅಸೂಯೆ ತೋರಿಸೋವಂಥದ್ದು ಎಲ್ಲಾದರೂ ಕಾಣಿಸ್ತಾ ಇದೆಯಾ ನಿಮಗೆ? ನಾವು ನಮ್ಮ ಜಿಲ್ಲೆಯಲ್ಲಿ ಯಾರ ಮೇಲೆ ಆದರೂ ರಾಜಕೀಯವಾಗಿ ದ್ವೇಷ, ಷಡ್ಯಂತ್ರ, ಮೋಸ, ಅಸೂಯೆಯನ್ನು ತೋರಿಸೋ ಅಂಥದ್ದು ಎಲ್ಲಾದರೂ ನೋಡಿದ್ದೀರಾ? ರಾಜಕೀಯವಾಗಿ ನಾವು ಯಾರ ಮೇಲೆ ಆದರೂ ಷಡ್ಯಂತ್ರ ಮಾಡಿರೋದು ನೋಡಿದ್ದೀರಾ? ರಾಜಕೀಯವಾಗಿ ನಾವು ಎಲ್ಲಾದರೂ ರಾಜಕೀಯವಾಗಿ ಷಡ್ಯಂತ್ರ ಮಾಡಿರೋವಂಥದ್ದು ನೋಡಿದ್ದೀರಾ? ರೈತರನ್ನ ನಿರ್ಲಕ್ಷ್ಯ ಮಾಡಿದ್ದಾರೆ, ನೋವಿದೆ, ಕಾಡ್ತಾ ಇದೆ. ರೈತರ ಸಂಸ್ಥೆನ ನೆಲ ಕಚ್ಚೋಂಗೆ ಮಾಡಿದ್ದಾರೆ, ರಾಜಕೀಯ ಷಡ್ಯಂತ್ರ ಮಾಡಿದ್ದಾರೆ, ರೈತರನ್ನ ಅನಾಥರಾಗಿ ಮಾಡಿದ್ದಾರೆ. ಜಿಲ್ಲೆಯ ಸಮಸ್ಯೆಗಳಿದ್ದಾವೆ, ಕಾಡ್ತಾ ಇದ್ದಾವೆ. ಹೇಳಲಿಕ್ಕೆ ಇಷ್ಟ ಇಲ್ಲ, ಮಾಧ್ಯಮದ ಮುಂದೆ ಹೇಳಲಿಕ್ಕೆ ಇಷ್ಟ ಇಲ್ಲ. ನರಳ್ತಾ ಇದ್ದಾರೆ ರೈತರು, ಬೀದಿಯಲ್ಲಿ ನಿಂತಿದ್ದಾರೆ. ಇವತ್ತು 2 ವರ್ಷಗಳಿಂದ ಫೈನಾನ್ಸ್ ಅವರು ಚಕ್ರ ಬಡ್ಡಿ ಹಾಕುವಂಥವ್ರ ಹತ್ರ ಬಲಿಪಶು ಆಗಿ ನಮ್ಮ ರೈತರು ಬೀದಿಗೆ ಬಂದಿದ್ದಾರೆ. ಸಂಸ್ಥೆನ ಕಟ್ಟಿದ್ದಂಥ ಸಂಸ್ಥೆನ ಹಾಳು ಮಾಡಿದ್ರು. ರಾಜಕೀಯವಾಗಿರುವಂಥ ಷಡ್ಯಂತ್ರದಿಂದ ರೈತರ ಸಂಸ್ಥೆನ ಹಾಳು ಮಾಡಿ ಬೀದಿಯಲ್ಲಿ ನಿಲ್ಲಿಸಿದ್ರು. ರಾಜಕೀಯವಾಗಿ ದ್ವೇಷ, ಅಸೂಯೆದಿಂದ ದೇವರ ಅಧಿಕಾರ ಕೊಟ್ಟಿದ್ದನ್ನು ಅಸೂಯೆಯಿಂದ ನೋಡ್ತಾರೆ. ಇಲ್ಲಿ ಯಾವತ್ತೂ ಯಾವ ಜನಗಳು ಈ ಕೋಲಾರ ಜಿಲ್ಲೆಯಲ್ಲಿರುವಂಥ ರೈತರಾಗಿರ್ಬೋದು, ಮುಖಂಡರಾಗಿರ್ಬೋದು, ನಾಯಕರಾಗಿರ್ಬೋದು ಯಾವತ್ತೂ ಅಸೂಯೆ ರಾಜಕೀಯ ಮಾಡಲಿಲ್ಲ. ಆದರೆ ಅಧಿಕಾರದಲ್ಲಿರುವಂಥವರು ಅಸೂಯೆ, ದ್ವೇಷ ಇಟ್ಕೊಂಡು ರೈತರ ಸಮಸ್ಯೆನ ನೆಲ ಕಚ್ಚೋಂಗೆ ಮಾಡಿ, ಷಡ್ಯಂತ್ರ ಮಾಡಿ ರೈತರನ್ನ ಬೀದಿ ಪಾಲನೆ ಮಾಡಿದ್ರು. ಉಪಗಾರಿಕೆ ಇಲ್ಲ, ಅಸಮಾಧಾನ ಇದೆ, ರೈತರ ವಿಚಾರವಾಗಿ ಅಸಮಾಧಾನ ಇದೆ, ರೈತರ ವಿಚಾರದಲ್ಲಿ ತಗೊಂಡಂಥ ನಿಲುವುಗಳ ಬಗ್ಗೆ ಅಸಮಾಧಾನ ಇದೆ. ಜವಾಬ್ದಾರಿ ಸ್ಥಾನದಲ್ಲಿರುವಂಥವರು ಸಮಸ್ಯೆಗಳನ್ನ ಸರಿಯಾದ ರೀತಿ ಸ್ಪಂದಿಸ್ತಿಲ್ಲ ಅಂತ ಅಸಮಾಧಾನ ಇದೆ. ಎಲ್ಲೂ ಗುಂಪುಗಾರಿಕೆ ಇಲ್ಲ, ಸಂಸ್ಥೆನ ಹಾಳು ಮಾಡೋ ಲಕ್ಷ್ಯದಲ್ಲಿ ಹುಟ್ಟಿಲ್ಲ, ನಾವು ಮಾಡ್ತಾನೂ ಇಲ್ಲ. ಈ ಪ್ರಶ್ನೆನ ಬೇರೆ ಎಲ್ಲೋ ಕೇಳಬೇಕಾಗಿತ್ತು. ನೀವು ನಮ್ಮಲ್ಲಿ ಪ್ರಶ್ನೆ ನೀವು ಮಾಡಬೇಕು. ಸಂಸ್ಥೆ ಪರವಾಗಿ, ಸಂಸ್ಥೆ ಕಟ್ಟಿರೋದ್ರ ಪರವಾಗಿ ಧ್ವನಿ ಎತ್ತಿರೋರು ನಾವು. ಧ್ವನಿ ಎತ್ತಿರೋರು ಸಂಸ್ಥೆ ಕಟ್ಟಿರೋದಕ್ಕೆ ಎಷ್ಟು ಕಷ್ಟ ಆಗಿದೆ, ಎಷ್ಟು ರೈತರನ್ನ, ಹೆಣ್ಮಕ್ಳನ್ನ ಬೀದಿ ಪಾಲ್ ಮಾಡಿದ್ದಾರೆ. ಇವತ್ತು ಅವ್ರನ್ನ ರಕ್ಷಣೆ ಮಾಡ್ಕೊಂಡು ಬರ್ತಾ ಇರೋಂಥ ಸಂಸ್ಥೆನ ಬೇರೆ ದುರುದ್ದೇಶ ಇಟ್ಕೊಂಡು ಹಾಳು ಮಾಡಿ, ಸಂಸ್ಥೆ ನೆಲ ಕಚ್ಚುವಂಗೆ ಮಾಡಿ, ಸರ್ಕಾರಕ್ಕೆ ತಪ್ಪು ಸಂದೇಶ ಕೊಟ್ಟು ಹಾಳು ಮಾಡಿರೋಂಥವ್ರನ್ನ ಕೇಳೋ ಪ್ರಶ್ನೆನ ನನ್ನ ಕೇಳ್ತಾ ಇದ್ದಾರೆ. ನನ್ನ ಕೇಳೋ ಪ್ರಶ್ನೆ ಅಲ್ಲ ಇದು, ನನ್ನ ಕೇಳೋ ಪ್ರಶ್ನೆ ಅಲ್ಲ ಇದು. ನನ್ನ ಕೇಳಬೇಕು. ಯಾಕೆ KGF ಶಾಸಕರು KDP ಮೀಟಿಂಗ್ಗೆ ಬರ್ತಾ ಇಲ್ಲ? ಯಾರನ್ನಾದ್ರೂ ನೀವು ಯಾರನ್ನ ಕೇಳಬೇಕು ಅದನ್ನ? ನೋಡಿ, ಯಾವತ್ತೂ ನಮಗೆ ರೈತರ ವಿಚಾರದಲ್ಲಿ ಸ್ಪಂದಿಸಲಿಲ್ಲ. ರೈತರ ಕಷ್ಟಗಳಿಗೆ ನಮ್ಮ ಭಾಗದಲ್ಲಿ ಯಾವ ನದಿಗಳು ಹರಿಯಲ್ಲ, ನೀರಾವರಿ ಯೋಜನೆಗಳಿಲ್ಲ. ನಮ್ಮ ರೈತರ ನೆಲ ಕಚ್ಚಿದ್ರು. ಬಡ್ಡಿ ಯಾರು ಫೈನಾನ್ಸ್ ಅವ್ರ ಹತ್ರ ಹೋಗಿ ಎಷ್ಟೋ ರೈತರು ಮನೆ, ಮಠ, ಆಸ್ತಿ, ಅವ್ರ ಮನೆ, ಹೆಣ್ಮಕ್ಳ ಮೇಲಿರೋ ಒಡವೆ ಎಲ್ಲ ಕಳ್ಕೊಂಡು ಬೀದಿ ಪಾಲಾದರು. ಕಳೆದ 3 ವರ್ಷದಿಂದ ಅವ್ರು ಪಡ್ತಾ ಇರೋಂಥ ನರಕ, ಅವಮಾನ, ಯಾತನೆನ ನೋಡಿ ನಾವು ನೆಲ ಕಚ್ಚಿದ್ದೀವಿ.
ಜವಾಬ್ದಾರಿ ಸ್ಥಾನದಲ್ಲಿರೋರು ಇದನ್ನು ಸರಿಯಾಗಿ ನಿಭಾಯಿಸಲಿಲ್ಲ. ಅಸೂಯೆ, ದ್ವೇಷ, ರಾಜಕೀಯಕ್ಕೋಸ್ಕರ ನಮ್ಮ ಸಂಸ್ಥೆನ, ರೈತರ ಸಂಸ್ಥೆನ ಹಾಳು ಮಾಡಿದ್ರು ಅಂತ ನೋವು ತಿಂತಾ ಇದ್ದೀವಿ. ನನಗೆ ಕೇಳದೆ ಇರುವಂಥ ಪ್ರಶ್ನೆನ ಸರ್ಕಾರನ ತಪ್ಪು ದಾರಿಯಲ್ಲಿ ನಡೆಸುವಂಥ ಕೆಲಸ ಮಾಡ್ತಾ ಇದ್ದಾರೆ ಬಲಾಢ್ಯರು, ಅಧಿಕಾರದಲ್ಲಿರುವಂಥವ್ರು. ದೇವ್ರ ಅಧಿಕಾರ ಕೊಟ್ಟರೆ, ಬಡವ್ರ ಅಧಿಕಾರ ಕೊಟ್ಟರೆ ದುರುದ್ದೇಶಕ್ಕೆ ಬಳಸ್ಕೊತಾ ಇದ್ದಾರ್ರಿ. ಎಲ್ಲ ಗೊತ್ತಿದೆ, ಮಾಧ್ಯಮಕ್ಕೆ ಗೊತ್ತಿಲ್ಲದೆ ಇರುವಂಥ ವಿಚಾರ ಯಾವುದೂ ಇಲ್ಲ. ನೋಡಿ, ನನ್ನ ಕುಟುಂಬಕ್ಕೆ ಏನಾದರೂ ದ್ವೇಷ ಮಾಡಿದ್ರೆ ನಾನು ಬೇಜಾರೇ ಮಾಡ್ಕೊಳ್ಳಲ್ಲ, ದೇವ್ರಿಗೆ ಒಪ್ಪಿಸ್ಬಿಟ್ಟು ಹೋಗ್ತೀನಿ. ರಾಜಕೀಯ ವಿಚಾರವಾಗಿ ಏನಾದರೂ ನಮಗೆ ತೊಂದರೆ ಕೊಟ್ಟರೆ ದೇವರಿದ್ದಾರೆ ನನ್ನನ್ನು ರಕ್ಷಣೆ ಮಾಡೋಕ್ಕೆ ಅಂತ ದೇವ್ರಿಗೆ ಒಪ್ಪಿಸ್ಬಿಟ್ಟು ಹೋಗುವಂಥವಳು. ಆದರೆ ರೈತರ ವಿಚಾರಕ್ಕೆ, ಇಡೀ ನಮ್ಮ ಜಿಲ್ಲೆಯ ಬಡವ್ರ ವಿಚಾರಕ್ಕೆ ತೊಂದರೆ ಕೊಟ್ಟಾಗ ನೊಂದಿದ್ದೀನಿ. ಆ ಅವಮಾನನ ಸಹಿಸ್ಕೊಳ್ಳೋಕ್ಕಾಗದೆ ಸರ್ಕಾರದ ಹಂತದಲ್ಲಿ ಪ್ರತಿ ಹೆಜ್ಜೆಯಲ್ಲೂ ನಾನು ಧ್ವನಿ ಎತ್ತಿ ನಿಂತಿದ್ದೀನಿ ರೀ. ನಾನು ನನ್ನ ರೈತರಿಗೋಸ್ಕರ ಇವತ್ತು ಕೂಡ ನಾನು ದೇವ್ರ ಮುಂದೆ ಬಂದಾಗ ಒಂದೇ ಕೇಳಿದ್ದು, ನನ್ನ ರೈತರನ್ನ ಕಾಪಾಡುವಂಥ APMC ಮಾರ್ಕೆಟ್ ಆಗಬೇಕು, ಈ ಭಾಗದಲ್ಲಿ ವಿದ್ಯಾವಂತರಿಗೆ ಒಳ್ಳೆ ಉದ್ಯೋಗ ಅವಕಾಶಗಳನ್ನ ಸೃಷ್ಟಿ ಮಾಡುವಂಥದ್ದು ಆಗಬೇಕಂತ ಮಾತ್ರ ನಾನು ಇವತ್ತು ದೇವರಲ್ಲಿ ಪ್ರಾರ್ಥನೆ ಮಾಡಿದೆ. ನೀವೇ ನನ್ನನ್ನು ಬಿಡದೆ ಪದೇ ನನ್ನ ಕಾಲು ಎಳೆದ್ರಿ, ಇವತ್ತು ನನ್ನನ್ನು ಮಾತಾಡುವಂಗೆ ಮಾಡಿದ್ರಿ. ನೀವೇ ಯಾವತ್ತೂ ನಾನು ಬಾಯಿ ತೆಗಿತಿರ್ಲಿಲ್ಲ.